ಇವತ್ತಿನ ರೆಸಿಪಿ ಬಂದು ಕೊತ್ತಂಬರಿ ರೈಸ್. ಕೊತ್ತಂಬರಿ ರೈಸ್ ಏನು ಅಂತ ನೀವು ಆಶ್ಚರ್ಯ ಬೀಳಬೇಡ್ರಿ, ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಅದೇನು ನಾವೇನೇ ಅಡುಗೆ ಮಾಡಲಿ, ವೆಜ್ಜು ಅಥವಾ ನಾನ್ ವೆಜ್ಜು, ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ತಾ ಇರ್ತೀವಿ. ಆದರೆ ನಾವು ಬರೀ ಕೊತ್ತಂಬರಿ ಸೊಪ್ಪನ್ನೇ ಮೈನ್ ಇಂಗ್ರೀಡಿಯೆಂಟ್ ಆಗಿ ಬಳಸ್ಕೊಂಡು ಕೊತ್ತಂಬರಿ ರೈಸ್ನ ಮಾಡ್ತಾಯಿದ್ದೀವಿ. ಇಲ್ಲಿ ಮೊದಲಿಗೆ ಒಂದು ಜಾರ್ ತಗೊಂಡು ಒಂದು 10ರಿಂದ 15 ಹಸಿಮೆಣಸಿನ್ಕಾಯಿ ಹಾಗೂ ಒಂದು ಹೆಬ್ಬೆಟ್ಟಷ್ಟು ಶುಂಠಿ ಹಾಗೂ ಒಂದು 5ರಿಂದ 6 ಬೆಳ್ಳುಳ್ಳಿ ಎಸಳು, ಕೊತ್ತಂಬರಿ ಸೊಪ್ಪು ಒಂದು 1/4 ಕಟ್ಟಷ್ಟು ಕೊತ್ತಂಬರಿ ಸೊಪ್ಪು ನಾನು ಇಲ್ಲಿ ತೊಗೊಳ್ತಾ ಇದ್ದೀನಿ. ಚೆನ್ನಾಗಿ ವಾಶ್ ಮಾಡಿದ್ದೀನಿ. ಇದೆಲ್ಲ ಸಹ ತರಿತರಿಯಾಗಿ ರುಬ್ಕೋಬೇಕು. ಒಂದೇ ಸರಿ ರುಬ್ಕೊಂಡ್ರೆ ಸಾಕು, ಸಪ್ರೇಟಾಗಿ ಏನು ನಾವು ರುಬ್ಕೊಳ್ಳೋದು ಬೇಕಾಗಿಲ್ಲ. ನೋಡಿ, ಇಲ್ಲಿ ಈ ರೀತಿ ತರಿತರಿಯಾಗಿ ರುಬ್ಕೊಂಡು ಸೈಡ್ಗೆ ಇಕ್ಕೋಬೇಕು. ಈಗ ಸ್ಟವ್ ಅಂಟಿಸಿ ಒಂದು ಬಾಣಲಿನ ಇಟ್ಟು, ಈಗ ಅದಕ್ಕೆ ನಾನು ಒಂದು 5ರಿಂದ 6 ಸ್ಪೂನ್ ಎಣ್ಣೆನ ಸೇರಿಸ್ತಾ ಇದ್ದೀನಿ. ಸಾಮಾನ್ಯವಾಗಿ ನಾವು ಈ ಗೊಜ್ಜುಗಳೆಲ್ಲ ಮಾಡಿದಾಗ ಸ್ವಲ್ಪ ಎಣ್ಣೆನ ಜಾಸ್ತಿನೇ ಸೇರಿಸ್ಕೋಬೇಕಾಗುತ್ತೆ, 1-2 ಸ್ಪೂನು. ಆವಾಗ ಮಾತ್ರ ನಮಗೆ ಗೊಜ್ಜು ಅನ್ನೋದು ರುಚಿಗಳು ಗೊತ್ತಾಗೋದು. ಮೊದಲಿಗೆ ನಾನು ಎಣ್ಣೆ ಬಿಸಿ ಆದಮೇಲೆ ಕಡಲೆ ಬೀಜನ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಸೈಡ್ಗೆ ತೆಗ್ದಿಕ್ಕೊತಾ ಇದ್ದೀನಿ. ಇದು ತುಂಬ ರುಚಿ ಕೊಡುತ್ತೆ ನಮಗೆ. ಇದು ಚಿತ್ರಾನ್ನ ಥರನೇ ಇರುತ್ತೆ, ಆದರೆ ಚಿತ್ರಾನ್ನ ಅಲ್ಲ. ಆದಷ್ಟು ನೀವು ಮಸಾಲೆ ಚಿತ್ರಾನ್ನ ರೆಸಿಪಿ ಮಾಡಿರ್ತೀರಲ್ಲ, ಅದಕ್ಕೆ ಹತ್ರನೇ ಇರುತ್ತೆ ಈ ರೆಸಿಪಿ. ತುಂಬ ಅಂದರೆ ತುಂಬ ಮಾಡೋದು ಸುಲಭ. ಈಗ ಇದನ್ನೆಲ್ಲ ಸಹ ಸೈಡ್ಗೆ ತೆಗ್ದಿಕ್ಕೋಬೇಕು ಈ ರೀತಿ. ಇವಾಗ ಇದೇ ಬಾಣಲಿಗೆ ಮತ್ತು ಅದೇ ಎಣ್ಣೆಗೆ ಇನ್ನೇನು ಹೆಚ್ಚಿಗೆ ಎಣ್ಣೆ ಸೇರಿಸೋದು ಬೇಕಾಗಿಲ್ಲ. ಸಾಸಿವೆ, ಜೀರಿಗೆ, ಉದ್ದಿನಬೇಳೆ, ಕಡಲೆಬೇಳೆ ಎಲ್ಲ ಸಹ ಅರ್ಧ ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀನಿ. ಇದೆಲ್ಲ ಸಹ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಸಾಸಿವೆ ಜೀರಿಗೆ ನಮಗೆ ಚಿಟಪಟ ಅನ್ನಬೇಕು. ಇದೆಲ್ಲ ನಮಗೆ ಗೋಲ್ಡನ್ ಕಲರ್ ಬಂದಮೇಲೆ ಇದಕ್ಕೆ ನಾವು ಕರಿಬೇವನ್ನ ಸೇರಿಸ್ಬೇಕು. ಹಸಿ ಕರಿಬೇವು ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಅದು ಸಹ ಇದು ತೇವಾಂಶ ಎಲ್ಲ ಹೋಗಿ ಸ್ವಲ್ಪ ಕ್ರಿಸ್ಪಿ ಆಗಬೇಕು. ಇವಾಗ ಇದಕ್ಕೆ ನಾವು ಈರುಳ್ಳಿ, ಒಂದು 2 ಮೀಡಿಯಮ್ ಗಾತ್ರದ ಈರುಳ್ಳಿನ ಉದ್ದ ಕಟ್ ಮಾಡ್ಕೊಂಡಿದ್ದೀನಿ. ನೀವು ಬೇಕಾದರೆ ಸಣ್ಣನೂ ಕಟ್ ಮಾಡ್ಕೊಬೋದು. ಈ ರೀತಿ ಉದ್ದ ಕಟ್ ಮಾಡಿಕೊಂಡ್ರೆ ಸಾಮಾನ್ಯವಾಗಿ ರೆಸಿಪಿ ಅನ್ನೋದು ತುಂಬ ರುಚಿಯಾಗಿರುತ್ತೆ. ಈರುಳ್ಳಿ ತಿನ್ನೋವಾಗ ಬಾಯಿಗೆ ಸಿಗ್ತಾ ಇರುತ್ತೆ, ಆವಾಗ ಒಂಥರ ತಿನ್ನೋದಕ್ಕೆ ಮಜಾ ಬರುತ್ತೆ ನಮಗೆ. ಈಗ ನೋಡಿದ್ರಲ್ಲ, ನಮಗೆ ಎಣ್ಣೆಯಲ್ಲಿ ಚೆನ್ನಾಗಿ ಇದು ಫ್ರೈ ಆಗಬೇಕು. ಒಂದು 3/4 ಭಾಗ ಅಥವಾ 60 ಭಾಗ ಅಷ್ಟು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಇವಾಗ ಈ ರೀತಿ ಒಂದು 2-3 ನಿಮಿಷ ಟೈಮ್ ಹಿಡಿಯುತ್ತೆ ಇದು ನಮಗೆ ಮಾಡ್ಕೊಳ್ಳೋಕ್ಕೆ, ಈರುಳ್ಳಿ ಫ್ರೈ ಆಗೋಕ್ಕೆ. ಈ ರೀತಿ ಆದಮೇಲೆ ಇದಕ್ಕೆ ನಾವು ಏನು ಅರಿಶಿನ ಹಾಗೂ ಈ ಥರ ಮತ್ತು ನಿಂಬೆಹಣ್ಣು ಇದೆಲ್ಲ ಸೇರಿಸೋದು ಬೇಕಾಗಿಲ್ಲ. ಅರಿಶಿನ ನಾನಿಲ್ಲಿ ಯಾವುದೇ ಕಾರಣಕ್ಕೂ ಸೇರಿಸ್ತಾ ಇಲ್ಲ. ನಾವು ಏನಾದರೂ ಅರಿಶಿನ ಸೇರಿಸ್ವಿ ಅಂದರೆ ರುಚಿನೇ ಬೇರೆ ಆಗೋಗ್ಬಿಡುತ್ತೆ. ಅದಕ್ಕೋಸ್ಕರ ಅರಿಶಿನ ಸೇರಿಸ್ಕೊತಾ ಇಲ್ಲ. ಮತ್ತು ನಾವು ಮೊದಲೇ ತರಿತರಿಯಾಗಿ ರುಬ್ಬಿ ಸೈಡ್ಗೆ ಇಕ್ಕೊಂಡಿದ್ವಲ್ಲ, ಆ ಮಿಶ್ರಣವನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಇದನ್ನು ಮತ್ತೆ 1ರಿಂದ 2 ನಿಮಿಷ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. 2 ಟೇಬಲ್ ಸ್ಪೂನಷ್ಟು ನೀರನ್ನ ಸೇರಿಸ್ಕೊತಾ ಇದ್ದೀನಿ, ಜಾಸ್ತಿ ನೀರನ್ನ ಸೇರಿಸ್ಕೊತಾ ಇಲ್ಲ. ಇದು ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗಬೇಕು. ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆದರೆ ಫ್ಲೇವರ್ ಅನ್ನೋದು ನಮಗೆ ಚೆನ್ನಾಗಿ ಬರುತ್ತೆ. ತುಂಬ ಅಂದರೆ ತುಂಬ ಕಡಿಮೆ ಇಂಗ್ರೀಡಿಯೆಂಟ್. ನಾವು ಯಾವುದೇ ಕಾರಣಕ್ಕೂ ಇಲ್ಲಿ ಅರಿಶಿನ ಮತ್ತು ಬೇರೆ ಗರಂ ಮಸಾಲೆ ಅಂಥ ಪದಾರ್ಥಗಳೆಲ್ಲ ಬಳಸ್ತಾ ಇಲ್ಲ. ಸಿಂಪಲ್ ಅಂದರೆ ಸಿಂಪಲ್ಲು. ಈ ರೀತಿ ಮಾಡಿಕೊಂಡ್ರೆ ರುಚಿ ಅನ್ನೋದು ನಾವು ಕೆಲವೊಂದು ಸರಿ ಕಡಿಮೆ ಪದಾರ್ಥಗಳನ್ನ ಬಳಸಿರ್ತೀವಿ, ಆದರೆ ರುಚಿ ಮಾತ್ರ ಸೂಪರಾಗಿರುತ್ತೆ. ನೋಡಿದ್ರಲ್ಲ ಎಷ್ಟು ಬೇಗ ನಮಗೆ ರೆಡಿ ಆಯಿತು. ಇನ್ನು ಕೊನೆಯದಾಗಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ಇನ್ನೊಂದು ಅರ್ಧ ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿ, ನಿಮಗೆ ಎಷ್ಟು ಗೊಜ್ಜನ್ನ ಬೇಕಾದ್ರೆ ನೀವು ಸೈಡ್ಗೆ ತೆಗೆದಿಕ್ಕೊಬೋದು. ಅಥವಾ ಒಂದು 2 ದಿನ ಅಥವಾ 3 ದಿನವರೆಗೂ ಇದನ್ನು ನೀವು ಸ್ಟೋರ್ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಒಂದು 2-3 ದಿನವರೆಗೂ ಇರುತ್ತೆ, ಏನೂ ತೊಂದರೆ ಇಲ್ಲ, ಚೆನ್ನಾಗಿರುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಎಷ್ಟು ಈಸಿಯಾಗಿ ಮಾಡ್ಬೋದು ಅಂತ. ಈಗ ನಾನು ಇದಕ್ಕೆ ಗೊಜ್ಜು ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ಮಿಕ್ಕಿದ್ದನ್ನು ಸೈಡ್ಗೆ ತೆಗೆದಿಕ್ಕೊತಾ ಇದ್ದೀನಿ. ಈಗ ಇದೇ ಬಾಣಲಿಗೆ ನಾನು ಬಿಸಿ ಬಿಸಿ ಅನ್ನನ, ತುಂಬ ಉದುರಾಗಿದ್ದರೆ ಚೆನ್ನಾಗಿರುತ್ತೆ. ನೀವು ತುಂಬ ಮುದ್ದೆ ಥರ ಮಾಡಿಕೊಂಡ್ರೆ ಅಷ್ಟು ಚೆನ್ನಾಗಿರೋದಿಲ್ಲ. ಈ ರೀತಿ ಗೊಜ್ಜನ್ನ ಒಂದು ಅರ್ಧ ಭಾಗ ಅಷ್ಟು ನಾನು ತೆಗೆದಿಟ್ಬಿಟ್ಟಿದ್ದೀನಿ. ನಿಮ್ಮ ಮನೇಲಿ ಜಾಸ್ತಿ ಜನ ಇದ್ದರು ಅಂದರೆ ನೋಡಿಕೊಂಡು ಯಾವ ಪ್ರಮಾಣದಲ್ಲಿ ಬೇಕೋ ಆ ಪ್ರಮಾಣದಲ್ಲಿ ಕಲಿಸ್ಕೊಂಡು ಮಿಕ್ಕಿದ್ದು ಗೊಜ್ಜನ್ನ ಸೈಡ್ಗೆ ಎತ್ತಿಕೊಂಡ್ರೆ ಮತ್ತೆ ಒಂದು ಟೈಮು ನೀವು ತಿನ್ಬೋದು. ಎಲ್ಲ ಅನ್ನ ಕಲಿಸ್ಬಿಟ್ರೆ ಅಂದರೆ ಅಕಸ್ಮಾತ್ ತಿಂದಿಲ್ಲ ಅಂದರೆ ವೇಸ್ಟ್ ಆಗುತ್ತೆ. ಅದಕ್ಕೋಸ್ಕರ ನೋಡಿದ್ರಲ್ಲ, ಈ ರೀತಿಯಾಗಿ ಇದನ್ನೆಲ್ಲ ಸಹ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಾವು ಕಡಲೆ ಬೀಜ ಮೊದಲೇ ಎಣ್ಣೆಲಿ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನು ಸೇರಿಸ್ಕೊಂಡ್ಬಿಟ್ರೆ ಸಾಕು. ಇನ್ನೇನು ನಾವು ಇದಕ್ಕೆ ಎಕ್ಸ್ಟ್ರಾ ಪದಾರ್ಥಗಳನ್ನ ಸೇರಿಸೋದು ಬೇಕಾಗಿಲ್ಲ.
ನೋಡಿದ್ರಲ್ಲ ವೀಕ್ಷಕರು, ಎಷ್ಟು ಅಂದರೆ ಎಷ್ಟು ಬೇಗ ಆ ರೆಸಿಪಿ ಅನ್ನೋದು ರೆಡಿ ಆಗೋಯಿತು. ಮತ್ತು ಇದು ಕಡಿಮೆ ಇಂಗ್ರೀಡಿಯೆಂಟ್ಸ್ ಬಳಸಿದ್ದೀವಿ, ಏನು ರುಚಿ ಇರುತ್ತೆ ಅಂದ್ಕೋಬೇಡಿ. ಒಂದ್ಸಲಿ ಟ್ರೈ ಮಾಡಿ ನೋಡಿ, ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ. ಇನ್ಸ್ಟೆಂಟಾಗಿ ನೀವೇನಾದರೂ ಎಲ್ಲಾದರೂ ಹೋಗಿ ಬಂದಿದ್ದೀರಾ, ಬೇಗ ಏನಾದರೂ ರೆಸಿಪಿ ಮಾಡಬೇಕು ಅಂದರೆ ಈ ರೆಸಿಪಿನ ನೀವು ಸೇವ್ ಮಾಡಿ ಇಟ್ಕೊಳ್ಳಿ. ಯಾವಾಗ ಬೇಕಾದರೂ ಒಂದು 5 ನಿಮಿಷದಲ್ಲಿ ಇದನ್ನು ಮಾಡ್ಕೊಬೋದು. ತುಂಬ ರುಚಿಯಾಗಿರುತ್ತೆ. ನಿಮಗೆಲ್ಲರಿಗೂ ಈ ರೆಸಿಪಿ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಹಾಗೂ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಡಿ.